20 ವರ್ಷದಿಂದ ನಮ್ದು ಅವ್ವ ಅಪ್ಪ ಇದ್ದಂಗೆ ಅವರ ನಮಗೆ ನೋಡ್ಕೊತ ಬಂದಾರ ರೀ ಮೊದಲಿಂದ. ನಮ್ಮ ಮಮ್ಮಿ ಹೇಳಿದ ಒಂದು ಮಾತಿಗೆ ಅವ್ರು ಆ ಮಾತಿಗೆ ನಿಂತು ನನ್ನ ಮದುವೆಗಿದ್ದು ಎಲ್ಲ ಮಾಡಿಸ್ಯಾರು. ನಮ್ದು ಸ್ಕೂಲ ಕಾಲೇಜ್ ಆಗಲಿ ಎಲ್ಲ ಅವರ ಮುಂದೆ ಇದು ಮಾಡ್ಯಾರು. ಮೊದಲಿಂದನೂ ನಾವು ಅವರು ಅವ್ವ ಅಪ್ಪ ಅಂತಲೇ ಅಂದ್ಕೊಂಡಿವಿ. ನಮ್ಗೆ ಅವ್ವ ಅಪ್ಪ ಇಲ್ಲ ಅಂತ ಅವ್ರು ಇನ್ನೂ ನೆನಪು ಬರೋ ಹಂಗೆ ಮಾಡಿಲ್ಲ. ಮುಂದೆನೂ ಎಲ್ಲ ಹಂಗೆ ಇರ್ತಾರಂತ ನಾವು ಇದು ಮಾಡ್ಕೊಂಡಿವಿ. ಅವರು ನಂಗೆಲ್ಲ ಭರವಸೆ ಕೊಟ್ಟಾರು. ಎಷ್ಟು ವರ್ಷ ಆಯ್ತು ನಿಮ್ಮ ಪಪ್ಪ ಮಮ್ಮಿ ತಿರ್ಕೊಂಡು 20 ವರ್ಷ ಆಯ್ತು ರೀ. 20 ವರ್ಷದಿಂದ ಅವರ ನಮಗೆಲ್ಲ ನೋಡ್ಕೊಂಡು ಊಟ ಗೀಟ ಎಲ್ಲ ಅಲ್ಲೇ ಮಾಡ್ತಾರೆ. ಎಲ್ಲ ವ್ಯವಸ್ಥೆ ಅವರೇ ಮಾಡ್ತಾರೆ ರೀ. ಈಗ ಮೊನ್ನೆ ಮದುವೆ ಬೇರೆ ಮಾಡಿಸಿದ್ರು. ಹಾಂ, ಮದುವೆ ಎಲ್ಲ ನಮ್ದು ಹಿಂದೂ ಸಂಪ್ರದಾಯ ಹೆಂಗೈತೆ ರೀ ಎಲ್ಲ ಅವರ ಮುಂದೆ ಹಂಗೆ ಮಾಡ್ಸ್ಯಾರು. ಏನೂ ತೊಂದರೆ ಬರಬಾರ್ದಂಗೆ ಎಲ್ಲ ನಮ್ಮ ಅಣ್ಣಗಳು ಅವರೆಲ್ಲ ಅವರ ಓಡಾಡಿ ಎಲ್ಲ ಮಾಡ್ಸ್ಯಾರ ರೀ. ಹಾಂ, ಎಲ್ಲ ಮುಂದೆ ಅವರ ನಮ್ಮ ಪಪ್ಪ ಮಮ್ಮಿ ಇದ್ರೆ ಹೆಂಗೆ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿದ್ದಾರೆ. ಅಲ್ಲ ಈಗ ಹಿಂದೂ ಮುಸ್ಲಿಂ ಅಂತಂದ್ರೆ ಅಲ್ಲಿ ಗಲಾಟೆ ಹಿಂದೂ ಮುಸ್ಲಿಮರು ಹಿಂದೂ ಇದ್ರಾಗ ಬಂದು ಮದುವೆ ಮಾಡಿಸಿ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಮಾಡಿಸಿ ಅವ್ರು ಹಿಂದೂ ನಾವು ಮುಸ್ಲಿಮ್ ಅಂತ ಅವ್ರು ಏನು ಹಿಂಗೆ ತಿಳ್ಕೊಂಡಿಲ್ಲ ರೀ. ದೇಶದಾಗ ಹಿಂಗೆ ಏನು ಆಗ್ತಾವ್ರಿ ಹಿಂದೂ ಮುಸ್ಲಿಮ್ ಅನ್ನೋದು ಅದನ್ನೆಲ್ಲ ಸೈಡ್ ಕಿಟ್ಟ ಈಗ ನಮ್ದು ಫ್ಯಾಮ್ಲಿ ಹೆಂಗೈತಿ ಹಂಗೆ ಎಲ್ಲರಿಗೂ ಮಾದರಿ ಆಗಲ್ಲ ಅಂತ ನಾ ಇದು ಹೇಳ್ತೀನಿ ರೀ. ಎಲ್ಲರಿಗೂ ಹೇಳಕ್ಕೆ ಇದು ಮಾಡ್ತೀನಿ. ಹಿಂದೂ ಮುಸ್ಲಿಮ್ ಅಂತ ಏನು ಇದ್ರಾಗ ಆಡಾತಿದ್ರಿ ಭೇದ ಭಾವ ಇಲ್ದ ಅವರೆಲ್ಲ ನಮ್ಗೆ ಹಂಗೆ ನಮ್ಮದು ಸಂಪ್ರದಾಯ ಹೆಂಗೈತಿ ಅವ್ರ ಸಂಪ್ರದಾಯ ಹೆಂಗೈತಿ ಎಲ್ಲ ನಮ್ಗೆ ಇದು ಮಾಡಿಕೊಟ್ರು. ಅವರೇ ಹೆಣ್ಣು ತೆಗೆದ ನಮ್ಗೆ ಎಲ್ಲ ಮದುವೆ ಮಾಡ್ಸ್ಯಾರ. ಇಲ್ಲೇ ಕಾಡಸಿದ್ದೇಶ್ವರ ಗುಡಿಯಾಗ ಮಾಡಿಸಿದಾರೆ ರೀ ಮದುವೆ. ಹುಡುಗಿದ ತನ್ನೋಡಿ ಅಂತ ರೀ, ಮಹಾರಾಷ್ಟ್ರ. ನೀವೇನು ಕೆಲಸ ಮಾಡ್ತೀರಿ? ನಾವು ಇಲ್ಲೇ ಏಕಾಸ್ ಒಳಗೆ ಕೆಲಸ ಮಾಡ್ತೀವಿ. 9 ವರ್ಷ ಆಯ್ತು ರೀ. ನಮ್ಮ ತಮ್ಮನೂ ಅಲ್ಲೇ ಏಕಾಸ್ ಒಳಗೆ ಕೆಲಸ ಮಾಡ್ತಾರೆ. ಹಾಂ, ನಾವಿಬ್ರು ಜನ ರೀ. ನಮ್ಮ ಅಣ್ಣಗಳು 5 ಮಂದಿ, 7 ಜನ ಅಂತ ಇದು ತಿಳ್ಕೊಂಡಿರಿ. ನಮ್ಮ ಅಕ್ಕ ಒಬ್ಬಾಕಿದಾರೆ ರೀ, ಸೋಮಶೇಖರ್ ಪೂಜಾರಿ. ಸೋಮಶೇಖರ್ ಪೂಜಾರಿ, ಸೋಮಶೇಖರ್ ಶಿವಾನಂದ್ ಪೂಜಾರಿ. ಅವ್ರ ಪಪ್ಪ ಮಮ್ಮಿಗೆ ಏನೂ ಇಲ್ಲ, ಅವ್ರು ಮಾನಸಿಕ ಮಾಡ್ಕೊಂಡು ತೀರ್ಕೊಂಡ್ರಿ. ಅವರು ಈಗ 20 ವರ್ಷ ಆತೇನು, 20 ವರ್ಷ ಆಯ್ತು ರೀ. ಅವಾಗಿಂದ ಮಕ್ಕಳಿಗೆ ನಾವು ಚಿಕ್ಕವ್ರಿದ್ದಾಗಿಂತಾರೆ ರೀ ನಾನು ನೋಡ್ತಾ ಅವ್ರು ಇದ್ದಾಗಿಂತನೂ ನೋಡ್ತಿದ್ವಿ ರೀ. ಅವ್ರಿಗೂ ಜರ ಫ್ರೆಂಡ್, ನಮ್ಮ ಮನೆಯವ್ರ ಫ್ರೆಂಡ್ ರೀ. ನಾವು ಮೊದ್ಲಾಗಿಂತನೂ ನೋಡ್ತಿದ್ವಿ ರೀ. ಅವ್ರು ತೀರ್ಕೊಂಡ ಮೇಲೆ ರೀ ಮಕ್ಕಳು ಚಿಕ್ಕವ್ರದಾರ ಅಂತೇಳಿ ಇವು ದೊಡ್ಡ ಮನೆ ಆಗ್ತೈತಿ. ಆ ಕಡೆನೇ ಅವ್ರ ಅವರು ತೀರ್ಕೊಂಡ್ಮೇಲೆ ಮೊದಲು ಅವ್ರ ಪಪ್ಪಾರು ತೀರ್ಕೊಂಡ್ರು ರೀ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅವ್ರ ಮಮ್ಮಿ ಅವ್ರು ತೀರ್ಕೊಂಡ್ರು. ಮಾನಸಿಕ ಮಾಡಿ ತೀರ್ಕೊಂಡ್ರು, ಮತ್ತೇನು ಇರಾಕಿಲ್ಲ ರೀ. ಹಾಂ, ಅವ್ರ ಮಮ್ಮಿ ಅವ್ರು ಏನಂದರು, ಅವ್ರ ಪಪ್ಪಾರು ಚೆನ್ನಕ್ಕೆ ದವಾಖಾನೆಗೆ ತೀರ್ಕೊಂಡ್ರು ರೀ, ಆರಾಮ ಇರಾಕಿಲ್ಲ ರೀ. ಆಮೇಲೆ ಅವ್ರ ಮಮ್ಮಿ ಅವರು ಸ್ವಲ್ಪ ದಿವಸ ಕಸಾರಿ ಬಂದಂಗೆ ಹಾಗಾಗಿ ಮಾನಸಿಕ ಮಾಡ್ಕೊಂಡ್ರು ರೀ. ಮಾನಸಿಕ ಮಾಡ್ಕೊಂಡು ಎಲ್ಲ ಹಿಂಗೆ ಮಾತಾಡ್ತಾ ಮಮ್ಮಿ ನನಗೆ ಯಾಕ್ರಿ ಹಿಂಗೆ ಮಾಡಾಕತ್ತೀರಿ ಅಂತ ಕೇಳೀನಿ ರೀ. ನಾ ಏನಿಲ್ಲ ರೀ, ನನಗೆ ಆರಾಮಿಲ್ಲ, ನನಗೇನು ಆಗಾನಿಲ್ಲ, ಆರಾಮದೀನಿ ಅಂದ್ರೆ ಎಷ್ಟು ಚಂದ ಮಾತಾಡಿದ್ರು ರೀ. ಯಾಕವ್ವ ಹಿಂಗ್ಯಾಕೆ ಮಾಡ್ತಿ, ಹಿಂಗ್ಯಾಕೆ ಟಕ ನೋಡಾಕತ್ತೀರಿ ನೀವು, ಹೇಳು ಏನಾಗ್ತದೆ ಅಂತೇಳಿ ಹೇಳಿನಿ ರೀ. ಏನಿಲ್ಲ ಕಾಕು, ನನಗೆ ಚಹಾ ಮಾಡಿಕೊಡ್ರಿ ಅಂದರು. ಚಹಾ ಮಾಡಿಕೊಟ್ಟಿವಿ ರೀ. ಒಂದು ಗಿಲಾಸ್ ಚಹಾ ಕೊಡ್ರಿ ಅಂದ್ರೆ ಚಹಾ ಕೊಟ್ಟಿವಿ ರೀ. ಚಹಾ ಕುಡಿದ್ರು ಮತ್ತು ಸರಿಯಾಗಿ ಮತ್ತು ಚಹಾ ಕುಡಿದ ಕೇಸಿಂದ ಹಿಂಗೆ ನೋಡಾಕತ್ತಾರ್ರಿ ಅವರು. ಯಾಕೆ ಮಕ್ಕಳಿಗೆ ಎಲ್ಲ ಹಿಂಗೆ ನೋಡಾಕತ್ತಿ ಅನ್ನಕತ್ತೀನಿ ರೀ. ಏನಿಲ್ಲ ಅಂತೇಳಿ ಹಿಂಗೆ ಮಾಡಿದ್ರಿ ರೀ ಅವರು. ಏನಿಲ್ಲ ಅಂದ್ರೆ ಯಪ್ಪ ನೀರಾರು ಕುಡಿಸ್ರಿ ಮಮ್ಮಿಗೆ ಅಂದೇನು ರೀ. ನೀರು ಕುಡಿಸಿದ್ರು ಮತ್ತು ನಮಗೆ ನೋಡಾಕತ್ತರು. ಅವ್ರಿಗೇನು ಆಗಲ್ಲ ಅಂಥೇಳಿ ಸರಿಯಾಗಿ ಮಾತಾಡಕತ್ತಿದ್ರು. ಏನಾಗೋದಿಲ್ಲ ಅಂತೇಳಿ ನಾವು ಯಾರಿಗೂ ಕೂಡಿಸ್ಲಿಲ್ಲ ರೀ. ಆಮೇಲೆ ಮಂದಿ ಇಲ್ಲಿ ಅವ್ರು ಒಬ್ರಿಗೊಬ್ರು ಒನ್ಯನ್ನವರು ಬರಾಕತ್ತರು. ಯಾಕೆ 100 ಜನ ಅಂತೇಳಿ ಬರಾಕತ್ತರು. ಇಲ್ರಿ ಶೈಲ ಎತ್ತರ ಮಾಡಾಕತ್ತಾಳ ಮತ್ತು ಟಕ ನೋಡಾಕತ್ತಾರು ಅಂತೇಳಿನಿ ರೀ. ಹೇಳಿದ ಕೂಡಲೇ ಅವ್ರು ಏನು ಮಾಡಿದರು, ಅವರು ಒಂದು ಸ್ವಲ್ಪ ಚಹಾ ಕೊಟ್ಟರು, ನಾವು ಚಹಾ ಕೊಟ್ಟಿವಿ ರೀ. ಮಕ್ಕಳು ಮಾರಿ ನೋಡಾಕತ್ತ ಕೂಡಲೇ ಅವ್ರಿಗೆ ನೀರು ಕುಡಿಸಿದ್ರು. ನಾವು ಮೇಲೆ ಮತ್ತೆ ನೋಡಾಕತ್ತ ಕೂಡಲೇ ನಾನು ನೀರು ಹಾಕಿನಿ ರೀ. ಏನು ಚಿಂತೆ ಮಾಡಬೇಡವ, ನಿನಗೇನಾಗ್ತೈತಿ ಹೇಳು ಅಂದ್ಕೂಡಲೇ ನಾವು ಅದೇವಿ, ನಿನಗೇನಾಗ್ತೈತಿ ಹೇಳು ಅಂತೇಳಿ ನಾನು ಸ್ವಲ್ಪ ನೀರು ಕುಡಿಸಿದ ಕೂಡಲೇ ಅವ್ರು ಆರಾಮಲಿಂದ ಕಣ್ಣು ಮುಚ್ಚಿದ್ರು. ಅವರು ತೀರ್ಕೊಂಡಾರ ಅಂತೇಳಿ ನಮಗೆ ಅನಿಸ್ಲಿಲ್ಲ ರೀ. ಅವ್ರಿಗೇನು ಕಣ್ಣಿಗೆ ನಿದ್ದೆ ಬಂತು ಏನು ಬಂತು ಅಂದ್ಕೊಂಡು ಇದೇ ಮಾತು ತಿಳಿದೀವಿ ರೀ. ಆಮೇಲೆ ಕೈ ಹಿಡಿದು ನೋಡ್ತೀವಿ ರೀ, ಡಾಕ್ಟ್ರ್ ಕರ್ಸಿದೀವಿ ರೀ. ಅವರು ಜೀವ ಹೋಗಿತ್ತು ರೀ. ಇಲ್ಲಮ್ಮ ಅವ್ರ ಜೀವ ಹೋಗಿದೆ ಅಂತಂದರು. ಇವ್ರಿಗೆ 20 ವರ್ಷದಿಂದ ನಾವು ನಮ್ಮ ಮಕ್ಕಳು ಅಂತ ತಿಳಿದು ನಾವು ನೋಡಾಕತ್ತೀವಿ ರೀ. ನಮ್ಮ ಮಕ್ಕಳು ರೀ 5 ಮಂದಿ ಮಕ್ಕಳು ರೀ. ಇವು 2 ಮಕ್ಕಳು ರೀ. 7 ಜನ ಮಕ್ಕಳು ನಂದ ಮಕ್ಕಳು ಅಂತ ತಿಳಿದು ನಾವು ನೋಡಾಕತ್ತೀವಿ ರೀ. ಎಲ್ಲ ಅವ್ರದ್ದು ಹಬ್ಬ ಇತ್ತಂದ್ರೆ ರೀ ನಾವು ಬ್ಯಾಳಿಗೆ ಹಾಕ್ತೀವಿ ರೀ. ಅವ್ರ ಹಬ್ಬ ಆಚರಿಸ್ತೀವಿ ರೀ. ಇಲ್ಲೆಲ್ಲ ಬಂದು ಇಲ್ಲೇನು ಅಡುಗೆ ಮಾಡಲ್ಲ ರೀ, ಅಲ್ಲೇ ಮಾಡಿ ಇಲ್ಲೇ ಇದನ್ನು ಮಾಡ್ತೀವಿ ರೀ. ಗಣಪತಿದು ಏನಾರ ಇತ್ತಂದ್ರೆ
ಯಪ್ಪ ನಿಮ್ಮ ಮನೆಗೆ ಇಷ್ಟ ಏನರ ಸ್ವೀಟ್ ತಂದು ಗಣಪತಿಗೆ ನೈವೇದ್ಯ ಹಿಡೀರಿ ಅಂತ ಹೇಳ್ತೇನೆ ರೀ. ಅದೆಲ್ಲ ಗಣಪತಿ ತಗೊಳ್ಳೋದು ಮಾಡೋದು ನಾವೇ ಮಾಡ್ತೇವೆ ರೀ. ದೀಪಾವಳಿ ಮಾಡೋದು ರೀ ಮಕ್ಕಳೆಲ್ಲರೂ ಕೂಡಿ ಅದು ಎಲ್ಲ ಮಾಡ್ತಾರೆ ರೀ. ಹೆಣ್ಣು ಅದು ಏನಾಯ್ತು ರೀ, 4 ಜನ ಒಂದು ಹೆಣ್ಣು ಐತೆ ಅಂತೇಳಿ ಹೇಳಿಟ್ಟಿದ್ದೀನಿ ರೀ ಎಲ್ಲರಿಗೂ. ಐತಿ ಬಂದು ಹೋಗ್ರಿ ಅಂತ ಹೇಳಿದರು. ಅಂದರೆ ನಮ್ಮ ಮುಸ್ಲಿಮ್ದೊಳಗೆ ಮಕ್ಕಳು ಬೆಳೆದವ್ರಿ. ಮತ್ತು ನಿಮ್ಮದು ಕೊಡೋದು ಇಷ್ಟ ಇದ್ದರೆ ಎಲ್ಲ ಹೇಳ್ರಿ ಅಂತ ಹೇಳಿದೀವಿ ರೀ. ನನ್ನ ಇರಲಿ ಬಂದು ಹೋಗ್ರಿ ಅಂತ ಅವರು ಹೇಳಿದ್ರು ರೀ. ನಾವು ಭಾಳ ಮಂದಿ ಬೇಡ, ಪಬ್ಲಿಕ್ ಮಾಡೋದು ಭೀ ಬೇಡ, 4 ಜನ ಹೋಗಿ ನೋಡ್ಕೊಂಬರ್ಬೇಕು ಅಂತೇಳಿ ಹೋದಿವಿ ರೀ. ಹೋದ ಕೂಡಲೇ ಅವ್ರಿಗೆ ನಮ್ದು ಹುಡುಗಿ ಮನಸ್ಸಿಗೆ ಬಂತು ರೀ. ಅವ್ರ ಹುಡುಗಿ ನಮಗೆ ಮನಸ್ಸಿಗೆ ಬಂತು ರೀ. ನಾವು ಏನು ಹೇಳಿದ್ದೀವಿ ರೀ, ನಮಗೆ ಹುಡುಗಿಗೆ ಮನಸ್ಸಿಗೆ ಬಂದಿತ್ತು ರೀ, ನಿಮಗೆ ಹೇಗಿದೆ ಅಂತ ಕೇಳಿದ್ದೀವಿ ರೀ. ಅಂತಲೇ ನಾವು ನಿಮ್ಮ ಮನೆ ತನ 4 ಜನ ಬಂದು ನೋಡ್ಕೊಂಡು ಹೋಗ್ತೀವಿ ರೀ, ಆಮೇಲೆ ಪಂಜರಿಗೆಲ್ಲ ಇದು ಮಾಡೋಣ ಅಂತ ಹೇಳಿದ್ರು ರೀ. ಆಯ್ತು ರೀ, ನೀವು ಯಾವಾಗ ನೋಡ್ಕೊಂಡು ಬರ್ತೀರಿ ಬರ್ರಿ. ಅವ್ರು ಮುಹೂರ್ತ ಪ್ರಕಾರ ಸಂಡೇ ದಿವ್ಸ ಬಂದರ್ರಿ. ಬಂದು ಅವ್ರು ನೋಡ್ಕೊಂಡು ಹೋದರು. ನೋಡ್ಕೊಂಡು ಹೋದ ಕೂಡಲೇ ನಾವು ಹಿರಿಯರಿಗೆ ಕರಿಬೇಕಂತೇಳಿ ಹೇಳಕತ್ತೀರಿ. ನಮ್ಮ ಹುಡುಗ ಹೋಗಿ ಹೇಳಿದ್ದೀನಿ ರೀ ಒಬ್ಬರಿಗೆ, ಬೇಡ ಈಗೇನು ನಾವು ನೀವು ಅಂತೇಳಿ ತಿಳಬೇಡ, ನಿಮ್ಗೆ ಅವರಿಗೆ ಪಸಂದ್ ಬಂದೈತಿ, ಸಕ್ರೆ ಬಾಯಾಗ ಹಾಕೋರಿ ನೀರು ಕುಡೀರಿ ಅಂತ ಹೇಳಿದರು. ಅವ್ರು ಹೇಳಿದಾಗ ಹಾಗೆ ಮಾಡಿದ್ದೀವಿ ರೀ. ಇವ್ರ ಮಾಮಾರು ಕರ್ಸಿದ್ದೀವಿ ರೀ, ಇಲ್ಲಿ ಗಳತ್ಗೆ ಅವ್ರಿ. ಮತ್ತು ಇರ್ಬೇಕ್ಸಿ ಅನ್ನ ಅಂತ ಹೇಳಿದಾರೆ ರೀ. ಇವ್ರು ದೊಡ್ಡಪ್ಪ ಆಗ್ಬೇಕು ರೀ ಅವ್ರಿಗೆ ಕರ್ಸಿದ್ದೀವಿ ರೀ. ಅವರೆಲ್ಲ ನಿಂತು ಸಕ್ರೆ ನೀರು ತೊಗೊಂಡು ಎಲ್ಲರೂ ಬೀಗರು ಕೂಡಿದ್ರು ರೀ. ಕೂಡನ ಆಮೇಲೆ ಯಾದಿ ಬರೆದ್ರಿ ಅಂತೇಳಿ ಅಂದೀವಿ ರೀ ನಾವು. ಅವ್ರು ಯಾದಿ ಬರ್ಯಾಕೆ ಹಿರಿಯರು ಏನಂದರು, ಬೇಡಮ್ಮ ನಿಮ್ಗೆ ದೊಡ್ಡ ಖರ್ಚು, ಎರಡೂ ಕೂಡಿ ಎಲ್ಲ ಒಂದೇ ಟೈಮ್ ಮದುವೆಯಾಗ ಆಗ್ತೈತಿ, ನಿಮ್ಗೆ ಅವ್ರಿಗೆ ಪಸಂದ್ ಬಂದೈತಿ ಸಾಕು ಅಂದರು ರೀ. ಅದೇ ಮಾತು ಅದನ್ನು ಇಟ್ಕೊಂಡು ರೀ ಅವ್ರಿಗೆ ಮಾತು ಒಪ್ಪಿಗೆ ಕೊಟ್ಟೇವೆ ರೀ. ಅಂದ ಕೂಡಲೇ ಅವರು ನಾವು ಕೂಡಿ ಒಪ್ಕೊಂಡೀವಿ ರೀ. ಆ ಮದ್ವೆ ಟೈಮ್ದಾಗ ರೀ ಫಸ್ಟ್ಗೆ ಯಾದಿ ಬರೆದ್ರಿ, ಎಲ್ಲ ಮದುವೆ ಬರೆದ್ರಿ, ಬಸ್ಟಿಗೆ ಹಾಕಿದ್ರಿ. ಆಮೇಲೆ ಅವ್ರ ಪರಂಪರೆ ಹೆಂಗೈತ್ರಿ, ಅದು ಹಿಂದೂ ಮುಸ್ಲಿಮ್ದಾಗ ಎಲ್ಲ ಸಂಪರ್ಕ ಆಯ್ರ ಅವು ಹಿಂದೂದು ಹೆಂಗೈತ್ರಿ ಅದೇ ರೀತಿ ನಾ ಮುಂದೆ ನಿಂತು ಅಲ್ಲಿ ಆ ಪಂಡಿತರಂತೆಗೆ ಕುಂತ್ರಿ ನನ್ನೆಲ್ಲ ಅವ್ರು ನನ್ನ ಕೈಲಿಂದ ಮಾಡಿಸಿದ್ರು. ನಮ್ಮ ಮನೆಯವರು ನನ್ನ ಕೈಲಿಂದ ಮಾಡಿಸಿದ್ರು. ಐತವಾರ ದಿವಸ ರೀ 12ವರೆಗೆ 8ನೇ ತಾರೀಕು ಮದುವೆ ಆಯ್ತು ರೀ. ಅಕ್ಕಿ ಕಾಳು ಕಾಡೇಶ್ವರಿ ಸಿದ್ದೇಶ್ವರ ಗುಡಿಯಾಗ ರೀ, ಹಿಂದೂ ಸಮುದಾಯದಿಂದ ಮಾಡಿದ್ದೇವೆ ರೀ. ಇಲ್ಲ ನಾ ಯಾರು ನೋಡಿದ್ದು ಅದು ಏನು ಸಮಸ್ಯೆ ಏನು ತಿಳ್ಕೊಳ್ಳೋಣ ಇಲ್ರಿ. ನಮ್ದು ಮಕ್ಕಳ ಅಂತೇಳಿ ನಾನು ಅವ್ರಿಗೆ ಅವ್ರು ನೋಡಬೇಕು ಇವ್ರು ನೋಡಬೇಕು ಅವ್ರು ಬರಲಿಲ್ಲ ಅಂತೇಳಿ ಏನಿಲ್ಲ ರೀ. ಇವ್ರ ತಾತ್ಯಾರೊಬ್ಬರು ಲಂಡನ್ಗೆ ಅದಾರ ರೀ. ಅವ್ರಿಗೆ ಬರೋಕೆ ಆಗೋದೂ ಇಲ್ಲ. ಅವ್ರಿಗೂ ಹೇಳಿದೀವಿ ರೀ, ಮಾಡ್ರಿ ಅಮ್ಮ ಅಂತೇಳಿ ಅವ್ರು ಹೇಳಿದ್ವಿ ರೀ. ಮಲ್ಲಿಕಾರ್ಜುನ್ ಅಂತ ಅದಾರ ರೀ ಅವ್ರು ಮಾಡ್ರಿ ಅಮ್ಮ ಅಂದ್ರಿ ರೀ. ಏನೂ ಆಗಲಿಲ್ಲ ರೀ. ಎಲ್ಲರೂ ದಯವಿಟ್ಟು ನಮಗೆ ನಿಂತು ಅಕ್ಕಿ ಕಾಳು ಒಗೆದು ಕೊಟ್ಟರು ರೀ. ಮತ್ತು ಮನೆಗೆ ಎಲ್ಲರೂ ಇದನ್ನು ಮಾಡ್ಕೊತ ಬಂದ್ರಿ. ಎಲ್ಲ ಭಜಾನ ಗಾನ ಮಾಡ್ಕೊತ ಬಂದ್ರಿ. ವರಾತೆ ತೆಗೆದ್ರು. ಅದೆಲ್ಲ ಮಾಡ್ಕೊತ ಬಂದಾಗ ರೀ ಸಮಾಧಾನಲಿ ಬಂದು ಮದುಮಗಳಿಗೆ ಒಳಗೆ ತೊಗೊಂಡು ಜಗ್ಲಿಗೆ ನಮಸ್ಕಾರ ಮಾಡಿ ಆಮೇಲೆ ಮದುಮಗಳು ಅವ್ರ ಮನೆಗೆ ಹೋದ್ರು. ನನ್ನ ಹೆಸರು ನೂರ್ಜಾನ್ ಮೈಬೂಬ್ ನಾಯ್ಕ್ ಮುಲ್ಲಾರಿ.